ಭಾರತೀಯ ಬೌದ್ಧ ಮಹಾಸಭಾ ಹಾಸನ ಅದರ ಅಧ್ಯಕ್ಷ. ಇವರು ವೀರಭದ್ರಪ್ಪ ಅಂತ, ಇವರು ಹಿರಿಯ ಉಪಾಸಕರು ಬೌದ್ಧ ಮಹಾಸಭಾ ಹಾಸನ. ಹಾಗೆ ಜೆ ರಂಗಪ್ಪ ಅವರು ಉಪಾಧ್ಯಕ್ಷರು ಬೌದ್ಧ ಮಹಾಸಭಾ ಹಾಸನ ಜಿಲ್ಲೆ ಹಾಸನ. ಹಾಗೆ ಕುಮಾರ್ ಗೌರವ್ ಅಂತ ಅವರು ಪ್ರಧಾನ ಕಾರ್ಯದರ್ಶಿ ಭಾರತೀಯ ಬೌದ್ಧ ಮಹಾಸಭಾ ಹಾಸನ ಜಿಲ್ಲೆ. ಇವರು ಹಿರಿಯ ಉಪಾಸಕರು A.T. ಮಲ್ಲೇಶ್ವರು ಬೌದ್ಧ ಮಹಾಸಭಾ ಹಾಸನ. ಹಾಗೆ ಕೆ ಪಿ ಶ್ರೀಧರ್ ಅವರು ಸಮಾಜದ ಹಿರಿಯ ಮುಖಂಡರು. ಇವರು ನಾವು ಎಲ್ಲ ಒಂದು ಒಕ್ಕೂಟ ಬೌದ್ಧ ಧರ್ಮದ ವಿವಿಧ ಸಂಘಟನೆಗಳ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಆ ಒಕ್ಕೂಟದ ಅಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು 2570ನೇ ವರ್ಷದ ಬುದ್ಧ ಪೂರ್ಣಿಮೆ. ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಭಗವಾನ್ ಬುದ್ಧರು ಕ್ರಿಸ್ತ ಪೂರ್ವ 623ನೇ ಇಸ್ವಿಯಲ್ಲಿ ಜನನವಾದದ್ದು ಮತ್ತು ಅವರಿಗೆ ಜ್ಞಾನೋದಯವಾದದ್ದು ಹಾಗೂ ಅವರ ಪರಿನಿಬ್ಬಾಣ ಅಂತಂದರೆ ನಾವು ಸುಗತಿ ಹೊಂದಿದರು ಅಥವಾ ಮರಣ ಹೊಂದಿದರು ಅಂತ ಏನು ಹೇಳ್ತೀವಿ. ಈ 3 ಘಟನೆಗಳು ಒಂದು ವೈಶಾಖ ಹುಣ್ಣಿಮೆ ದಿನದಲ್ಲಿ ಘಟಿಸಿದೆ ಅಂತ ನಮ್ಮ ಹಿಸ್ಟ್ರಿ ಇರುತ್ತೆ. ಆ ರೀತಿಯಲ್ಲಿ ನಾವು 3 ಸಂದರ್ಭ 3 ಘಟನೆಗಳು ಪ್ರಪಂಚದ ಎಲ್ಲ ಹೋಗ್ತಿರ್ತೀವಿ. ಆ ದಿನ 1/5/2026 ಬರ್ತಾ ಇದೆ. ಆ ದಿನ ಎಲ್ಲ ಪವಿತ್ರವಾದ ಹುಣ್ಣಿಮೆ ದಿನವನ್ನು ಪ್ರಪಂಚದ ಎಲ್ಲ ಪವಿತ್ರರು ಕೂಡ ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಬುದ್ಧರ ತತ್ವಗಳು, ಸಿದ್ಧಾಂತ, ಅವರು ಹೇಳಿರ್ತಕ್ಕಂಥ ಸೋದರತೆ, ಸಮಾನತೆ, ಸಹಬಾಳ್ವೆ, ಕರುಣೆ, ಮೈತ್ರಿ ಇವು ತುಂಬ ಮುಖ್ಯವಾದಂಥ ವಿಷಯಗಳು. ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಸುಖಕ್ಕೆ ಕಾರಣ ಇರೋದಿಲ್ಲ. ಅವರು ಪ್ರಪ್ರಥಮವಾಗಿ ಭಗವಾನ್ ಬುದ್ಧರು ಮನುಷ್ಯನ ದುಃಖಕ್ಕೆ ಏನು ಕಾರಣ ಅಂತ ಹೇಳಿ ಅವರು ಜ್ಞಾನೋದಯ ಮುಖಾಂತರ ಸತತವಾಗಿ 6 ವರ್ಷಗಳ ಕಾಲ ವಿವಿಧ ರೀತಿಯ ಧ್ಯಾನವನ್ನು ಮಾಡ್ತಾ, ಧ್ಯಾನದ ಮುಖಾಂತರ ಅದು ಪ್ರಾಕೃತಿಕವಾಗಿ ಜ್ಞಾನ ಸಂಪಾದನೆ ಮಾಡ್ತಾರೆ. ಏನು ರೀತಿಯಲ್ಲಿ ಮನುಷ್ಯನಿಗೆ ಹಲವಾರು ರೀತಿಯ ದುಃಖಗಳಿದೆ, ದುಃಖಕ್ಕೆ ಕಾರಣಗಳೇನು ಅಂತ ಕಂಡುಹಿಡಿತಾರೆ. ಆ ಕಂಡುಹಿಡಿದ ಮೊದಲ ವೈದ್ಯ ಅಂತ ನಾವು ಅವ್ರನ್ನ ಹೇಳ್ತಾ ಇದ್ದೀವಿ. ಆ ರೀತಿಯಲ್ಲಿ ಅವರು ಕಾರಣಗಳನ್ನು ಹೇಳಿ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಸಹ ಸೂಚಿಸ್ತಾರೆ. ನಮಗೆಲ್ಲ ತಿಳಿದಿರುವಂತೆ ಅಷ್ಟಾಂಗ ಮಾರ್ಗ ಇರುವಂತೆ ನಿಮಗೆಲ್ಲ ಗೊತ್ತಿದೆ. ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾರೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ವಿನಾಶಕಾರಿಯಾದ ಯಾವುದೇ ದುಃಖಕ್ಕೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪೊಲೀಸ್ ಆಗಲಿ ನ್ಯಾಯಾಲಯಗಳಿಗೆ ಅವಶ್ಯಕತೆ ಇರೋದಿಲ್ಲ. ಅದನ್ನು ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳು, ದಶಶೀಲಗಳು ಅಂತ ಹೇಳ್ತಾರೆ. ಅದನ್ನು ಜೀವನದಲ್ಲಿ ನಾವೆಲ್ಲ ಅಳವಡಿಸಬೇಕು. ಈ ದೃಷ್ಟಿಯಿಂದ ಹುಣ್ಣಿಮೆಯನ್ನು ನಾವು ಎಲ್ಲ ರೀತಿಯಲ್ಲಿ ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ಎಲ್ಲ ಆಚರಣೆ ಮಾಡ್ತೀವಿ. ಈ ನಮ್ಮ ಒಕ್ಕೂಟದ ಮುಖಾಂತರ ನಾವು ತಮ್ಮಲ್ಲಿ ಅಪೀಲ್ ಮಾಡಿಕೊಳ್ಳೋದಿಷ್ಟೇ, ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ರೀತಿಯ ಮಾಧ್ಯಮ ಮಿತ್ರರು ಇದನ್ನು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವ ಮುಖಾಂತರ ಎಲ್ಲ ಧರ್ಮೀಯರು, ಅದು ಯಾವುದೇ ಒಂದು ಜಾತಿ, ಧರ್ಮ, ಬುಡಕಟ್ಟು ಆ ರೀತಿ ಯಾವುದೇ ಒಂದು ವಿಷಯ ಅಡಚಣೆ ಇಲ್ಲದೆ ಎಲ್ಲ ರೀತಿ ಎಲ್ಲ ಜನರು ಈ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ನಾವು ಕಳಕಳಿಯಿಂದ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ವಿ. ನಮ್ಮ ಮಾಧ್ಯಮದಲ್ಲಿ ಇದನ್ನು ಪ್ರಮುಖವಾಗಿ ಪ್ರಕಟಿಸಬೇಕು ಅಂತೇಳಿ ನಮ್ಮಲ್ಲಿ ಕೋರ್ಕೊಳ್ತಾ ಇದ್ವಿ. ಆ ದಿನ ಇದನ್ನು ಈ ಬುದ್ಧ ಪೂರ್ಣಿಮೆಯನ್ನು ಕಳೆದ 2025ನೇ ಇಸ್ವಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರುವಂತೆ ತಿಳಿದ ವಿಷಯ. ಇದು 2ನೇ ವರ್ಷ. ಈ ವರ್ಷವೂ ಸಹ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಾಗಲೇ ಅವರ ಸರ್ಕಾರದವರು ಆಚರಿಸ್ತಾರೆ. ಅವರ ಜೊತೆಗೂಡಿ ನಾವು ಸಹ ನಮ್ಮ ಬೌದ್ಧ ಒಕ್ಕೂಟ ಏನಿದೆ ಅದರ ಮುಖಾಂತರ ನಾವು ಸಹ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಲಾಭವನದವರೆಗೆ ರಥದ ಮೆರವಣಿಗೆ ಇರ್ತದೆ. ಅದರಲ್ಲೆಲ್ಲ ಬೌದ್ಧರು ಸೇರಿಕೊಂಡು, ಬೌದ್ಧರು, ಹಿತೈಷಿಗಳು, ಎಲ್ಲ ಸಮಾಜದ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಆ ದಿನ ಮೆರವಣಿಗೆ ಇರುತ್ತೆ.
ಕನ್ನಡ ಬೆಳ್ಳಿ ರಥದ ಅದರೊಳಗಡೆ ಭಾವಚಿತ್ರವನ್ನು ಇಟ್ಟು ನಾವೆಲ್ಲ ಹೋಗ್ತೆಲ್ಲ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದನ್ನು ಈ ಕಾರ್ಯಕ್ರಮದಲ್ಲಿ ಈ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ಪ್ರಕಟಿಸಬೇಕು ಅಂತ ನಾವು ಮತ್ತೊಮ್ಮೆ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀವಿ.